ಅನಿಲ್ ಕುಮಾರ್ ಮೋಕ ಅವರ ಹತ್ರ ಮಾತಾಡ್ಸ್ಬಿಡ್ತೀನಿ. ಅನಿಲ್ ಕುಮಾರ್ ಮೋಕ ಅವರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲುರೇನೋ ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿಬಿಡ್ತೀನಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಈ ರೆಡ್ಡಿ ಅವರ ಮನೆ ಕಾಂಪೌಂಡ್ ಒಳಗಡೆ ಸಿಕ್ಕಿರ್ತಕ್ಕಂಥ ಲಾಠಿಗಳು ಯಾರಿಗೆ ಸೇರಿದ್ದೀಗ ಅಂತ. ಈಗ ಒಂದು ತಾವು ನೆನಪಿಟ್ಟುಕೊಳ್ಳಿ ಸರ್, ಈಗ ಒಟ್ಟಾರೆಯಾಗಿ ಈಗ ಅಲ್ಲಿ ಯಾವ ಕಾರ್ಯಕ್ರಮದಿಂದ ಎಲ್ಲೆಯಿಂದ ಎಲ್ಲಿಗೆ ಬಂದ್ರು, ಈಗ ಅಲ್ಲಿ ಬಂದಂತ ಶಾಸಕರು ನಾರಾ ಭರತ್ ರೆಡ್ಡಿ ಅವರು ಅಲ್ಲಿ ಬ್ಯಾನರ್ನ ಕ್ಷುಲ್ಲಕ ಕಾರಣಕ್ಕೆ ಇದು ನಡೆದಂತ ಘಟನೆ. ಇದು ಒಂದು ಎಲ್ಲಿಂದ ಎಲ್ಲಿಗೆ ಬಂದ್ರು ಅವರು. ಈಗ ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಇವ್ರು ನುಗ್ಗಿದ್ರು ಅಥವಾ ಜನಾರ್ದನ್ ರೆಡ್ಡಿ ಕಡೆಯವರು ಆ ಕಡೆ ನುಗ್ಗಿದ್ರ ಅನ್ನೋದೊಂದು ಪ್ರಶ್ನೆನಂತು. ಅದಕ್ಕೆ ಉತ್ತರ ಹೇಳ್ಬೇಕು ಇವರು. ಒಂದು ಇಲ್ಲಿ ನಡೆದಂತ ಘಟನೆ ಏನು, ಜನಾರ್ದನ್ ರೆಡ್ಡಿ ಅವ್ರ ಮನೆಗೆ ಹಲ್ಲೆ ಮಾಡಿದವ್ರು ಯಾರು, ಹಲ್ಲೆ ಮಾಡದಿರುವಂತದ್ದು, ಹಲ್ಲೆ ಮಾಡಿರುವಂತದ್ದು ಕಾಂಗ್ರೆಸ್ಸಿನ ಕಾರ್ಯಕರ್ತರ ತಂಡ. 6:30 7:30 ಆ ಮಧ್ಯದಲ್ಲಿ ನಡೆದಂತ ಈ ಘಟನೆ ಇದು. ಇದನ್ನ ನಾವು ಒಮ್ಮೆ ಒಂದ್ಸರಿ ಅಲ್ಲಿ ನೆನಪು ಮಾಡ್ಕೊಳ್ಬೇಕಲ್ಲಿ. ನಾನೇನ್ ಪ್ರಶ್ನೆ ಕೇಳಿದೆ ಅಂದ್ರೆ, ಒಂದು 1000 ನೀರು ಕೇಳಿಸ್ಕೊಳ್ಳಿ, ನಿಮಿಷ ಕೇಳಿಸ್ಕೊಬಿಟ್ಟು ನೀವು ಆರಾಮಾಗಿ ಮಾತಾಡಿ. ನಾನು ನಿಮ್ಗೆ ಕೇಳ್ತಾ ಇರೋ ಪ್ರಶ್ನೆ, ನಾನೇನ್ ಹೇಳ್ತಾ ಇದ್ದೀನಿ, ಇಲ್ಲಿ ಭರತ್ ರೆಡ್ಡಿ ಕಡೆಯವ್ರು ಮಾಡಿದ್ದು ಸರಿ, ಅವ್ರು ಅದ್ಭುತವಾಗಿ ಕೆಲಸ ಮಾಡಿದ್ರು, ನಾನು ಅದನ್ನೇನು ಮಾತಾಡ್ತಾ ಇಲ್ಲ. ನನ್ನ ಪ್ರಶ್ನೆ ಬಹಳ ಸರಳವಾಗಿ ಸಿಂಪಲ್ ಆಗಿ ಕೇಳ್ತಾ ಇದ್ದೀನಿ. ರೆಡ್ಡಿಯವರ ಮನೆ ಕಾಂಪೌಂಡಿನ ಒಳಗಡೆ ಅಷ್ಟೊಂದು ಲಾಠಿಗಳ ರಾಶಿ ಯಾಕಿತ್ತು? ಆಯ್ತಪ್ಪ, ರಾಶಿಯಲ್ಲಿತ್ತು ಅಂದರೆ ರೆಡ್ಡಿಯ ಕ್ಲೋಸ್ ಗಳಸ್ತೆ ಕಂಡಸ್ಯ ಅಂತಾರಲ್ಲ, ಅಂಥ ವ್ಯಕ್ತಿಗಳು ಲಾಠಿ ತಗೊಂಡು ಪೊಲೀಸರಿಗಿಂತ ಜಾಸ್ತಿ ಓಡಾಡ್ತಾ ಇದ್ರಲ್ಲ, ಅಲ್ಲಿ ಏನಿದೆ ಅರ್ಥ? ಇದು ದೌರ್ಜನ್ಯ ಆಗಲ್ವಾ? ದೌರ್ಜನ್ಯ ಅಂತ ಕರಿಬಾರ್ದಾ ಇದನ್ನ? ಬೇಕಾದ್ರೆ ಲಾಠಿ ಫೋಟೋ ಕಳಿಸಿದೀನಿ ನೋಡಿ, ಅಲ್ಲಿ ಫೋಟೋ ಬರ್ತಾ ಇದೆ ನೋಡಿ. ಒಂದ್ ನಿಮಿಷ, ಈಗ ಆಗಿರುವಂತದ್ದು ಒಂದ್ ನಿಮಿಷ ಸರಿ ಇದೆ. ಇಲ್ಲಿ ನೋಡಿ, 1000 ಜನ ರಾತ್ರಿ ಏನು ಕಲ್ಲುಗಳು ಮತ್ತು ಕಟ್ಟಿಗೆಯ ಗೂಟಗಳನ್ನ ತಗೊಂಡು ಬಂದು ಹಲ್ಲೆ ಮಾಡಿರುವಂತದ್ದು ಅವರೇ. ಯಾರು ಈ ಕಡೆಯಿಂದ ಹೊಡೆದಿದ್ದಾರೆ ಮತ್ತು ಕಲ್ಲುಗಳನ್ನ ಬೀಸಿದ್ದಾರೆ, ಇದು ಕಾಂಗ್ರೆಸ್ ಕಾರ್ಯಕರ್ತರು ತಗೊಂಡು ಬಂದಿರುವಂತ ಕಲ್ಲಿನ ಗೂಟೆಗಳು, ಇವೆಲ್ಲ ಕಟ್ಟಿಗೆಗಳು. ಅದನ್ನ ನಮ್ಮ ಅಲ್ಲಿರುವಂತ ಸ್ಥಳೀಯ ಅಲ್ಲಿ ಕಾರ್ಯಕರ್ತರ ಹೆಸರಿರುವಂತದ್ದು ಅದು. ಅದನ್ನ ಇವತ್ತಿಗೂ ಅಲ್ಲಿನ ಸಿಮೆಂಟ್ ಚೀಲದಲ್ಲಿ ಬಿದ್ದಿರುವಂತ ಕಲ್ಲುಗಳು, ತುಣುಕುಗಳು ಎಲ್ಲ ಕೂಡ ಇದಾವೆ. ಈಗ ಇನ್ನೊಂದು ಅನಿಲ್ ಅವರೇ ಆಯ್ತು, ಈಗ ಅನಿಲ್ ಅವರೇ ಬಿಸಾಡಿರೋದು ಒಂದ್ ನಿಮಿಷ, ಆಯ್ತು ಬಿಸಾಡಿರೋದು ಅಂತಾನೆ ಬರ್ತೀನಿ. ಈಗ ಕಾಂಗ್ರೆಸ್ ಕಾರ್ಯಕರ್ತರು ಈ ತರ ಮರದ ಗೂಟಗಳನ್ನ ತಂದು, ಮರದ ದೊಣ್ಣೆಗಳನ್ನ ತಂದು ಬಿಜೆಪಿ ಕಾರ್ಯಕರ್ತರ ಕೈಯಲ್ಲಿ ಕೊಟ್ಬಿಟ್ಟು ಅದನ್ನ ನೀವು ನಮ್ಮ ಮೇಲೆ ರೂಲ್ ಮಾಡಿ, ದಬ್ಬಾಳಿಕೆ ಮಾಡಿ ಅಂತ ಮಾಡಿದ್ರಾ? ಇದು ಆಯ್ತಪ್ಪ, ಒಂದ್ ಕಡೆ ಸುರಿದಿದ್ದಾರೆ ಅಂದ್ಕೊಳ್ಳೋಣ. ಈಗ ಒಂದು ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ, ನಾನು ನಿಮಗೆ ಫೋಟೋ ವಿಡಿಯೋ ಎಲ್ಲ ಇದೆ. ಇದರಲ್ಲಿ ದೊಣ್ಣೆ ಹಿಡ್ಕೊಂಡು ನೋಡಿ, ಬಿಳಿ ಪಂಚೆ ಹಾಕೊಂಡಿದಾರಲ್ಲ, ರೆಡ್ ಶರ್ಟು, ಇವರೆಲ್ಲ ಯಾಕೆ ಇಲ್ಲಿ ಯಾರನ್ನು ಕಳಿಸ್ತಾ ಇದ್ದಾರೆ? ಇವರೆಲ್ಲ ಯಾರು ನಿಮ್ಗೆ ಗೊತ್ತಿರೋದು ನಾನು ಹೇಳ್ತೀನಿ ಈಗ ಅವ್ರು ಯಾರು ಅಂತ. ಒಂದು ಹೇಳ್ತೀನಿ, ಹೇಳಿ ನೀವು ಹೇಳಿ. ಅಲ್ಲ, ನೀವ್ ಹೇಳಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ನಾನು. ಯಾರ್ಯಾರು ಪಟ್ಟಣ ಪಂಚಾಯತಿ ಇದ್ರು, ಜಿಲ್ಲಾ ಪಂಚಾಯತಿ ಯಾರಿದ್ರು, ರೆಡ್ಡಿ ಅವ್ರಿಗೆ ಯಾರ್ಯಾರು ಕ್ಲೋಸ್ ಅಲ್ಲ, ದೊಣ್ಣೆಗಳನ್ನ ಒಂದ್ ನಿಮಿಷ ಅಲ್ಲ, ದೊಣ್ಣೆಗಳನ್ನ ನಿಮ್ಗೆ ಎಂತ ಹೇಳಿ, ದೊಣ್ಣೆಗಳನ್ನ ತಗೊಂಡು ಹಲ್ಲೆ ಮಾಡಿದಿರುವಂತದ್ದು ಅವರು. ಈಗ ಸೆಲ್ಫ್ ಡಿಫೆನ್ಸ್ ಅನ್ನೋದು ಒಂದು ಇರುತ್ತೆ ಯಾವಾಗಲೂ ಕೂಡ. ಈಗ ಏಕಾಏಕಿ ರಾತ್ರೋರಾತ್ರಿ ಒಂದು ಪ್ಲಾಂಡ್ ಆಗಿ ಬಂದು ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಅವರು ಸೆಲ್ಫ್ ಡಿಫೆನ್ಸ್ ನಾವು ಮಾಡ್ಕೊಳ್ಬೇಕೋ ಬೇಡವಾ? ಕರೆಕ್ಟ್, ಮಾಡ್ಕೋಬೇಕಾದ. ಈಗ ಏನಾದ್ರು ಪ್ಲಾಂಡ್ ಆಗಿ ಯಾರೇನು ಬಂದಿರ್ಲಿಲ್ಲ ನಮ್ಮ ಕಡೆಯಿಂದ ಯಾರು ಕೂಡ. ಅಲ್ಲಿ ಈಗ 1000 ಜನ ಏಕಾಏಕಿ ಒಂದು ಮನೆ ಮೇಲೆ ಒಂದು ತಂಡದ ಮೇಲೆ ನುಗ್ಗಿದಾಗ ಸೆಲ್ಫ್ ಡಿಫೆನ್ಸ್ ಗೆ ಕೈಯಲ್ಲಿ ಹಿಡ್ಕೊಂಡಿರೋ ವಿನಹಾಗ್ಲಿ ಇದು ಯಾವ್ದು ಪೂರ್ವ ತಯಾರಿ ನಮ್ದಲ್ಲ. ಇದು ಇದನ್ನ ಎಚ್ಚೆತ್ಕೊಳ್ಬೇಕು. ಯಾಕೆ 1000 ಜನ ಯಾಕೆ ಬಂದ್ರು ಒಂದು ಮನೆ ಮೇಲೆ ಹಲ್ಲೆ ಮಾಡೋದಕ್ಕೆ? ನನ್ನ ಪ್ರಶ್ನೆ ಅದನ್ನ ನಾನು ಕೇಳ್ತೀನಿ. ನಾನು 1000ಕ್ಕಿಂತಲೂ ಹೆಚ್ಚು ಅಂತೇಳಿ ಒಂದು FIR ಅಲ್ಲಿ ಹಾಕಿದ್ದಾರೆ. ಸರಿ, ಈಗ ಅವರೇ ಡಿಪಾರ್ಟ್ಮೆಂಟ್ ಪೊಲೀಸ್ ಇಲಾಖೆ ಅವರೇ ಅದನ್ನ ಉಲ್ಲೇಖ ಮಾಡಿರುವಂತದ್ದು. ಆಮೇಲೆ ಹಲ್ಲೆ ಮಾಡಿದಂತ ನಮ್ಮ ಕಾರ್ಯಕರ್ತರು ತಂಡೋಪತಂಡವಾಗಿ ಸೇರಿದ್ದಾರೆ. ಆದ್ರೆ ಏನ್ ಗಲಾಟೆ ಆಗ್ತಾ ಇದೆ ಅಂತ ಬಂದಿರ್ಬೋದೇ ವಿನಹಾಗ್ಲೇ ಅಲ್ಲಿ ಯಾವುದೋ ಪೂರ್ವ ಯೋಜಿತವಾಗಿ ಒಂದು ಕಲ್ಲುಗಳಾಗ್ಲಿ ದೊಣ್ಣೆಗಳನ್ನಾಗ್ಲಿ ತಗೊಂಡಿಲ್ಲ. ಈಗ ಪೊಲೀಸರೇ
ಹೋಗಿ ಅದನ್ನ ಅರೆಸ್ಟ್ ಮಾಡಿದ್ದಾರೆ, ಒಂದು ಆಟೋದಲ್ಲಿ ಸೀಸ್ ಮಾಡಿದ್ದಾರೆ. ಈಗ ನಿಮ್ ಕಡೆಯವರೆಷ್ಟು ಕಾಂಗ್ರೆಸ್ ಕಡೆಯವರೆಷ್ಟು ಅನಿಲ್ ಅವರೇ, ಇವರು ಕೂತಂತವ್ರು ಇವತ್ತು ಅನಿಲ್ ಅವರೇ ಅಂತಂತೇಳಿ ಅನಿಲ್ ಅವರೇ ನಿಮ್ ಕಡೆಯವ್ರನ್ನ ಎಷ್ಟು ಜನ ಈಗ ಜುಡಿಷಿಯಲ್ ಕಸ್ಟಡಿ ಕಾಂಗ್ರೆಸ್ನವರೇ ನೋಡಿ ಸರ್. ಅನಿಲ್ ಅವರೇ ನೀವು ಕೇಳಿಸ್ಕೊಳ್ಳಲ್ಲ ಪೂರ್ತಿ, ನಿಮ್ ಮಾತ್ರ ಮಾತಾಡ್ತಿರ್ತೀರಿ. ನಿಮ್ ಕಡೆಯವ್ರನ್ನ ನಿನ್ನೆಯಿಂದ ಅನಿಲ್ ಅವರೇ ನಿಮ್ ಕಡೆಯವ್ರನ್ನ ಎಷ್ಟು ಜನಕ್ಕೆ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ರು, ಕಾಂಗ್ರೆಸ್ ಕಡೆಯವ್ರನ್ನ ಎಷ್ಟು ಜನಕ್ಕೆ ಜುಡಿಷಿಯಲ್ ಕಸ್ಟಡಿ ಕಳಿಸಿದ್ರು? ನಿಮ್ಮ ಮಕ್ಕಳ್ಯಾರಾದ್ರೂ ಹೋದ್ರ? ಜನಾರ್ದನ್ ರೆಡ್ಡಿ ಮಕ್ಕಳ್ಯಾರಾದ್ರೂ ಹೋಗಿದಾರ ಜೈಲಿಗೀಗ? ಶ್ರೀರಾಮುಲು ಮಕ್ಕಳು ಹೋದ್ರ? ಏನಕ್ಕೆ ಬೇಕಾಗಿತ್ತು? ಆಯ್ತಪ್ಪ ಅವ್ರು ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಬಿಟ್ಟು ಒಳಗಡೆ ಹಾಕ್ಸ್ಬೇಕಾಗಿತ್ತು ಕಾಂಗ್ರೆಸ್ನವ್ರನ್ನ, ಒಬ್ಬರನ್ನ ಬಿಡಬಾರ್ದಾಗಿತ್ತು ನೀವು. ಸೆಲ್ಫ್ ಡಿಫೆನ್ಸು, ಅವ್ರು ಕಲ್ಲಲ್ಲಿ ಹೊಡಿತಾರೆ, ನಾನು ಬ್ಯಾಟಿಂಗ್ ಮಾಡ್ತೀನಿ ದೊಣ್ಣೆ ತಗೊಂಡು ಬೇಕಿರಲ್ಲ. ಇದ್ದೀರಾ ನೀವ್ಯಾರು ಜೈಲಲ್ಲಿ ಇದ್ದೀರಾ ಇವತ್ತು? ರೆಡ್ಡಿ ಇದ್ದಾರಾ ಜೈಲೊಳಗಡೆ? ರಾಮುಲು ಇದ್ದಾರಾ? ಈಗ ಹಾ ಅಲ್ಲ ಅಲ್ಲ ಹೌದು. ಈಗ ಅಲ್ಲಿ ಬಂದಂತವ್ರು ಗಲಾಟೆ ಆಗ್ತಾ ಇದೆ ಅಂತೇಳಿ ಕೆಲವನ್ನ ವಾಂಟೆಡ್ಲಿ ಇಲಾಖೆಗಳು ಎಲ್ಲವನ್ನೂ ಸಹ ಕೆಲವು ನೀವು ಬಳ್ಳಾರಿಯಲ್ಲಿ ಬೇಕಾದ್ರೆ ಬನ್ನಿ ಒಮ್ಮೆ ಒನ್ ಸೈಡ್ ಹೆಂಗ್ ನಡೀತಾ ಇದೆ ಅಂತಂತೇಳಿ ಗೊತ್ತಾಗುತ್ತೆ. ಯಾಕೆ ಅಂತಂತ ಹೇಳಿದ್ರೆ ಒನ್ ಸೈಡ್ ಹೆಂಗೆ ಪ್ರಕರಣಗಳು ನಡೀತಾ ಇದಾವೆ. ಇನ್ನು ನಿಮಗೆ ಅನೇಕ ವಿಷಯಗಳನ್ನ ನಾನು ನಿಮ್ ಗಮನಕ್ಕೆ ತರ್ತೇನೆ. ಒಂದು ಸೆಲ್ಫ್ ಡಿಫೆನ್ಸ್ ನಡೆದಿರ್ಬೋದು, ಆದ್ರೆ ಪೂರ್ವ ಯೋಜಿತವಾಗಿ ನಮ್ಮ ಹತ್ರ ಯಾರು ಕೂಡ ಕಲ್ಲು ದೊಣ್ಣೆಗಳನ್ನ ಇಟ್ಕೊಂಡಿರಲಿಲ್ಲ. ಫಿಕ್ಸ್ಡ್ ಇದು ಮಾತಾಡ್ತೀನಿ. ರವೀಶ್ ಅವರ ಏನಿದು? ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಈಗ ಇಲ್ಲಿ ಅನಿಲ್ ಅವ್ರ ವಾದ ಏನು ಅಂದ್ರೆ ಸೆಲ್ಫ್ ಡಿಫೆನ್ಸು. ಹೌದು ಸ್ವಾಮಿ, ಹಿಂಗೆ ಸಾವಿರಾರು ಜನ ಬಂದುಬಿಟ್ಟಾಗ ಏನು ನಾವು ಕೈಲಿ ಏನು ನಿರಾಯುಧರು, ನಾವು ದೊಣ್ಣೆ ಏನೋ ಸಿಗ್ತದೆ ಇಟ್ಕೊಂಡಿದ್ದೀವಿ, ಯಾರಿಗೂ ನಾವು ಹೊಡೆದಿಲ್ಲ ಅಂತ ಒಪ್ಕೊಳ್ಳೋಣ. ಆಯ್ತು, ಆ ಪಾಯಿಂಟ್ ವ್ಯಾಲಿಡ್, ಒಪ್ಕೊಳ್ಳೋಣ ಅದನ್ನು. ಇನ್ನೊಂದು ಕಡೆ ಇವ್ರು ಹೇಳ್ತಾರೆ ರೆಡ್ಡಿ ಅವ್ರ ಚರಿತ್ರೆ ನೋಡಿ ನೀವು ಏನೇನು ಮಾಡ್ತಿದ್ದಾರೆ ಅವರು ಅಂತೇಳಿ. ಬ್ಯಾನರ್ ಕಟ್ಟಕ್ಕೆ ಹೋದಾಗ ಪ್ರವೋಕ್ ಮಾಡಿರೋದು ಅವರು. ಅದಕ್ಕೆ ಅವ್ರ ಕಡೆ ರೆಡ್ಡಿ ಅವ್ರ ಕಡೆ ಕೇಳಿದ್ರೆ ಹೇಳ್ತಾರೆ ಇಲ್ಲ ಸ್ವಾಮಿ, ಚೇರ್ ಹಾಕೊಂಡು ಬ್ಯಾನರ್ ಕಟ್ಟಿಸ್ತಾ ಇದ್ರು ಬೇಕು ಅಂತಾನೆ, ಪ್ರವೋಕ್ ಆಗಲಿ ಅಂತಾನೆ ಇದು ಮಾಡಿದ್ರು ಅಂತ ಹೇಳಿ. ಏನು ಮೆಸೇಜ್ ಕೊಡುತ್ತೆ ಒಂದು ಇಡೀ ಸ್ಟೇಟ್ಗೆ ಇದು ಕೊಡ್ತಿರೋ ಮೆಸೇಜ್ ಏನು? ಇವ್ರು ಇಷ್ಟು ಜನ ಲಾಠಿ ತಗೊಂಡು ಕಾಂಗ್ರೆಸ್ ಕಡೆಯವ್ರಿಗೆ ಬಿ ಜೆ ಪಿಯವರಾದರೂ ಹೊಡಿಲಿ, ಬಿ ಜೆ ಪಿ ಕಡೆಯವ್ರಿಗೆ ಕಾಂಗ್ರೆಸ್ ಅವರಾದರೂ ಹೊಡಿಲಿ, ತಲೆ ಓಪನ್ ಆಗುತ್ತಾನೆ. ಲಾಠಿಗೆ ನಾನು ಯಾರ ಕೈಲಿದ್ದೀನಿ ಅಂತ ಗೊತ್ತಿಲ್ಲ. ಗನ್ನಿಗೂ ಅಷ್ಟೇ, ಈ ಗುಂಡು ಒಳ್ಳೆಯವನಿಗೆ ಮಾತ್ರ ಬಿಟ್ಬಿಡ್ಬೇಕು, ಕೆಟ್ಟವನಿಗೆ ಮಾತ್ರ ಸುಡಬೇಕು ಅಂತ ಗನ್ನಿಗೂ ಗೊತ್ತಿಲ್ಲ. ಸರ್, ಇದರಲ್ಲಿ ಏನಾಗಿದೆ ವಿಷಯ ಅಂದರೆ, ಮೊದಲನೇದಾಗಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದಿನಲ್ಲಿ ಒಂದು ಗಾದೆ ಇದೆ, ಶೇರ್ ಕೆ ಲಡಾಯಿ ಮೇ ಬಿಲ್ಲಿ ಮರ್ ಜಾತ ಅಂತ. ಇವರಿಬ್ಬರು ಕಾಳಗದಲ್ಲಿ ಸತ್ತಿರೋದು ಅಮಾಯಕ ವ್ಯಕ್ತಿ ಪ್ರಾಣಕ್ಕೆ ಇವರಿಗೆ ಕಿಂಚಿತ್ತು ಬೆಲೆ ಇಲ್ಲ. ಇಲ್ಲಿ ಎಲ್ಲರೂ ಸ್ವಯಂ ಪ್ರತಿಷ್ಠೆಗೆ ಬಿದ್ದು ಈಗ ಹೆಂಗಾಗಿದೆ ಅಂದ್ರೆ ನಾನು ಈ ಇಬ್ರು ಮಧ್ಯದಲ್ಲಿ ಬಳ್ಳಾರಿ ನನ್ನ ಹಿಡಿತಕ್ಕೆ ಬರಬೇಕು. ಒಂದು ಟರ್ಮಲ್ಲಿ ಅವರು ಬಳ್ಳಾರಿನ ಹಾಳು ಮಾಡಿದ್ರು, ಈ ಟರ್ಮಲ್ಲಿ ಹೀಗೆ ಇವ್ರು ಹಾಳು ಮಾಡಕ್ ಕೊಟ್ಟಿದ್ದಾರೆ. ಇಬ್ರು ಸೇರಿ ಗುಂಡಾರಾಜ್ಯನೇ ಮಾಡಿದ್ದಾರೆ. ಅಲ್ಲಿ ಬಳ್ಳಾರಿನ ಏಳಿಗೆ ಮಾಡಕ್ಕೇನು ಇವರೇನು ಹೋಗಿ ಅಲ್ಲಿ ಜನನಾಯಕರಾಗಿ ಎಲ್ಲಾ ವರ್ಗದ ಜನಗಳನ್ನ ಅಭಿವೃದ್ಧಿಗೋಸ್ಕರ ಇವ್ರೇನ್ ಮಾಡ್ತಾ ಇಲ್ಲ. ಒಂದು ವರ್ಗನ ಓಲೈಕೆ ಮಾಡಕ್ಕೋಸ್ಕರ ಒಂದು ಉದ್ಧಾರ ಆಗ್ತಾ ಇದೆ, ಅದನ್ನ ಸಹಿಸ್ಕೊಳ್ಳಕ್ಕಾಗದೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಈ ತರ ಮಾಡ್ತಿದ್ದಾರೆ ಅಂತ ತುಂಬಾ ಅಭಿವೃದ್ಧಿ ಮಾಡ್ಬಿಟ್ಟಿದ್ದಾರೆ ಹಿಡ್ಕೊಂಡು ಅಂತ ಅವ್ರ ವಾದ. ಸರ್, ಬಳ್ಳಾರಿ ಮುಂಚೆಯಿಂದನೂ ಅಭಿವೃದ್ಧಿನೇ ಇತ್ತು. ಬಳ್ಳಾರಿ ಇಡೀ ರಾಜ್ಯನೇ ಅಭಿವೃದ್ಧಿ ಮಾಡೋಷ್ಟು ಸಂಪದ್ಭರಿತವಾಗಿತ್ತು. ಇವ್ರು ಯಾರು ಆ ಬಳ್ಳಾರಿನ ಅಭಿವೃದ್ಧಿ ಮಾಡೋ ಯೋಗ್ಯತೆ ಇಲ್ಲ, ಇವ್ರಿಗೆ ಮಾಡೋ ಅವಶ್ಯಕತೆನೂ ಇಲ್ಲ. ಅದ್ರ ಪಾಡ್ಗದ್ ಬಿಟ್ರೆ ಅದೇ ಉದ್ಧಾರ ಆಗುತ್ತೆ. ಇವ್ರೇನಂದ್ರೆ ಈ ಆಂಧ್ರ ಗಡಿನಲ್ಲಿ ಸೇರ್ಕೊಂಡ್ಬಿಟ್ಟು ಆ ಗಡಿನೂ ಕರ್ನಾಟಕ ರಾಜ್ಯನೂ ಎರಡು ತಿಂದು ತೇಗಿರೋಂತ ಎರಡೂ ಪಕ್ಷಗಳು ಗಣಿನ ಮೊದಲಿಗೆ ತೋರ್ಸ್ಕೊಟ್ಟವರೇ ಕಾಂಗ್ರೆಸ್ ಅವರಲ್ಲಿ. ಅನಿಲ್ ಲಾಡ್ ಅವ್ರ ಕುಟುಂಬದವರೇ ಫಸ್ಟ್ ಗಣಿನ ತೋರ್ಸ್ಕೊಟ್ಟಿದ್ದು. ಅದನ್ನ ಓವರ್ಟೇಕ್ ಮಾಡ್ಕೊಂಡು ಈ ಬಿಜೆಪಿ ಅವರು ಇವತ್ತು ರಾಜ್ಯನ ದುಸ್ಥಿತಿ, ಆ ಜಿಲ್ಲೆನ ದುಸ್ಥಿತಿಗೆ ತಗೊಬಂದಿದ್ದಾರೆ. ಆದ್ರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ ಬಿಜೆಪಿ ಅವ್ರಿಗೆ. ಈಗ ನೋಡಿ, ಒಂದು ವಿಷಯ, ಅಲ್ಲಿ ಯಾರೇ ಒಬ್ಬ ವ್ಯಕ್ತಿ ಬಲಿಯಾಗಿರ್ಲಿ, ಪ್ರಾಣನೇ ಯಾರದೇ ಒಬ್ಬ ಪ್ರಾಣ ಆಗಿರ್ಲಿ, ಇವ್ರಿಗೆ ಕಾನೂನಿನ ಬಗ್ಗೆ ಕಿಂಚಿತ್ತು ಗೌರವ ಇಲ್ಲ. ಕಾನೂನು ಇದೆ, ನಿಮ್ಮ ಮನೆ ಮುಂದೆ ಬಂದ್ಬಿಟ್ಟು ಯಾರು ದಬ್ಬಾಳಿಕೆ ಮಾಡಿದ್ರೆ ಹೋಗಿ ನೀವು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ, ಯಾರು ಲಾ ಅಂಡ್ ಆರ್ಡರ್ ಇರೋದೇನಕ್ಕೆ, ಆ ಲಾ ಅಂಡ್ ಆರ್ಡರ್ ನೀವು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನನಗೆ ಈ ತರ ತೊಂದರೆ ಆಗ್ತಾ ಇದೆ ಅಂತ. ಅದ್ ಬಿಟ್ಬಿಟ್ಟು ನೀವು ಅವ್ರ ಸರಿ ಸಮನಾಗಿ ಹೋರಾಟ ಮಾಡಿದ್ರೆ, ಕೊನೆಯದಾಗಿ ಇಲ್ಲಿ ಸಾಯದೇವರು ಅಮಾಯಕ ಕಾರ್ಯಕರ್ತರು. ಈಗ ಹೇಳಿದ ಹಾಗೆ ಅಲ್ಲಿ ಯಾವುದೇ ನಾಯಕನ ಮಗ ಹೋಗಿ ದೊಣ್ಣೆ ಹಿಡ್ಕೊಂಡು ಹೋರಾಟ ಮಾಡಿಲ್ಲ, ಯಾವುದೇ ನಾಯಕನ ಮಗ ಹೋಗ್ಬಿಟ್ಟು ಅಲ್ಲಿ ಜೈಲಲ್ಲಿ ಕುತ್ಕೊಂಡಿಲ್ಲ. ಹೋಗಿರೋರು ಯಾರ್ಯಾರು ಇವತ್ತು 20-25 ಜನ ಹೋಗಿದ್ರೆ ಎಲ್ಲರೂ ನೀವು ಹೇಳ್ದಂಗೆ ಕೂಲಿ ಕಾರ್ಮಿಕರು, ಬಡವರು, ರೈತರು, ದಿನಗೂಲಿ ನೌಕರರು ಹೋಗಿರೋದಲ್ಲಿ. ಅವ್ರಿಗೆ ತಿನ್ನಕ್ಕೆ ಅನ್ನ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಇವಾಗ ಸತ್ತಿರೋರು ಅವರೇ ಜೈಲು ಅನುಭವಿಸ್ತಾ ಇರೋದ್ರ. ನಾಳೆ ಇವಾಗ ಹೆಂಗಾಯ್ತಂದ್ರೆ, ಈಗ ನೋಡಿ ವ್ಯತ್ಯಾಸ ಹೇಳ್ಬಿಡ್ತೀನಿ, ಒಬ್ರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯ. ಈಗ ಮೊದಲನೇ ಕಲ್ಪ್ರೇಟ್ ಬಂದ್ಬಿಟ್ಟು ಭರತ್ ರೆಡ್ಡಿ ಮತ್ತೆ ಕರುಣಾಕರ್ ರೆಡ್ಡಿ A1 A2 ಲೆಕ್ಕ ಪ್ರಕಾರ ತಗೊಂಡ್ರೆ ಅವ್ರಿಬ್ಬರ ಮೇಲೆ ಏನೂ ಕೇಸ್ ಇಲ್ಲ. ಅಲ್ಲಿ ಹೋಗಿರೋದೆಲ್ಲ ಅಮಾಯಕರು. ಚರ್ಚೆ ಮತ್ತೆ